हेलो स्टूडेंट्स, आप सभी को मेरी ओर से प्रणाम। प्रोफेसर की क्लास में आप सभी का स्वागत है। स्टूडेंट्स, आज जो भी सेकेंड पीयूसी में हिंदी सब्जेक्ट में जो फेल हो चुके हैं उन छात्रों के लिए, उन स्टूडेंट्स के लिए इम्पोर्टेंट संदर्भ यानी रेफरेंस टू कॉन्टेस्ट के जो प्रश्न है वो प्रश्न आज आपको दे रहा हूँ। और यही संदर्भ के प्रश्न अगर पढ़ेंगे तो एग्जाम में क्या आपको इजी होगा। ये बहुत ही क्या इम्पोर्टेंट है। अगर आप लोग पढ़ लेंगे तो आपको ये क्या आसान होगा और एग्जाम में लिखकर आप पास हो जाएंगे। स्टूडेंट्स, जो भी चैनल पर नए हैं सब्सक्राइब कर लीजिए और वीडियो अच्छा लगता है तो एक लाइक करिए और इस वीडियो को अंत तक देखिए। और मेरे जितने भी जो वीडियो है वो वीडियो बहुत ही क्या यूज़फुल है और जितने भी जो स्टूडेंट है उन स्टूडेंट के लिए ಯೂಸ್ಫುಲ್ है। ಸ್ಟೂಡೆಂಟ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ। ನನ್ನೆಲ್ಲ ವಿಡಿಯೋಗಳು ತುಂಬ ಯೂಸ್ಫುಲ್ ಆಗಿರುತ್ತವೆ। ಇವತ್ತು ಕೂಡ सप्लीमेंट्री एग्जाम 1 और एग्जाम 2 के लिए 2 ಸಲುವಾಗಿ ಇಂಪಾರ್ಟೆಂಟ್ ಸಂದರ್ಭ ಏನಿದೆ ಹಿಂದಿ ಸಬ್ಜೆಕ್ಟಲ್ಲಿ ಆ ಸಂದರ್ಭಗಳ ಕ್ವಶನ್ ಅನ್ನು ನಾನು ಕೊಡ್ತೀನಿ। ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದು ಮಾರ್ಕ್ ಮಾಡ್ಕೊಳ್ಳಿ। ಎಕ್ಸಾಮಲ್ಲಿ ಬರ್ಬೋದು, ಇದೇ ಬರುತ್ತೆ ಅಂತ ಹೇಳಲ್ಲ, ಯಾಕಂದರೆ ನಾನೇನು ಪೇಪರ್ ಸೆಟ್ ಮಾಡ್ತಾ ಇಲ್ಲ ಅಲ್ವಾ। ಸೊ ಅಂದಾಜು ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ನು ಕೊಡ್ತಾ ಇದ್ದೀನಿ, ಅದರಲ್ಲಿಂದು ಬರ್ಬೋದು। ಸೊ ಹಾಗಾಗಿ ಕ್ವಶನ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ, ನೀವು ಓದ್ಕೊಂಡು ಹೋಗಿ। ಪಾಸ್ ಆಗೋದಕ್ಕೆ ಜಸ್ಟ್ 28 ಮಾರ್ಕ್ಸ್ ಬರಬೇಕು। 28 ಮಾರ್ಕ್ಸ್ ತೊಗೊಂಡ್ರೆ ನೀವು ಜಸ್ಟ್ ಪಾಸ್ ಆಗ್ಬೋದು। ಸೊ ಹಾಗಾಗಿ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ। ಆಮೇಲೆ ಸಂದರ್ಭ ಹೇಗೆ ಬರಿಬೇಕಂತ ನಾನು ನಿಮಗೆ ಮುಂಚೆನೇ ಕಲಿಸ್ಕೊಟ್ಟಿದ್ದೀನಿ। ಸೊ ನನ್ನ ಮುಂಚೆ ಏನು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ। ಸೊ ಫಸ್ಟ್ ಸಂದರ್ಭ ಬರೆಯೋಕ್ಕಿಂತ ಮುಂಚೆ ಲೆಸನ್ ನೇಮ್ ಬರಿಬೇಕು, ರೈಟರ್ ನೇಮ್ ಬರಿಬೇಕು, ಆಮೇಲೆ ವ್ಯಾಖ್ಯಾ ಸ್ಪಷ್ಟೀಕರಣ ಕೊಡಬೇಕು। ಪೋಯಮ್ ಮೇಲೆ ಯಾವ ಥರ ಬರಿಬೇಕಂದ್ರೆ ಪೋಯಮ್ ಹೆಸರು ಬರಿಬೇಕು, ಪೋಯಟ್ ನೇಮ್ ಬರಿಬೇಕು, ಆಮೇಲೆ ಭಾವಾರ್ಥ ಬರೆದು ಕೊನೆಗೆ ವಿಶೇಷತೆ ಬರಲೇಬೇಕು। ಸೊ ಹೀಗಾಗಿ ಈ ಕಡೆ 3 ಪಾಯಿಂಟ್ಸ್ ಬರಿಬೇಕು, ಆ ಕಡೆ ಪೋಯಮ್ ಮೇಲೆ ಏನು ಸಂದರ್ಭ ಕೇಳಿರ್ತಾನೆ ಅದರಲ್ಲಿ 4 ಪಾಯಿಂಟ್ಸ್ ಬರಿಬೇಕು। ಸೊ ಈ ಥರ ನೀವು ಬರೆದ್ರೆ ತುಂಬ ಒಳ್ಳೆ ಆನ್ಸರ್ ಆಗುತ್ತೆ। ಆಮೇಲೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಬರ್ಬೋದು। ಇವಾಗ 4 ಮಾರ್ಕ್ಸ್ ಸಂದರ್ಭ ಇದೆ ಪೋಯಮ್ ಮೇಲೆ, ಅಲ್ಲಿ ನೀವು ಏನಾದರೂ ಬರೆದ್ರೂ ಕೂಡ ಒಂದು 2 ಮಾರ್ಕ್ಸ್ ಬಂದೇ ಬರುತ್ತೆ। ಸೊ ಪೋಯಮ್ ಹೆಸರು ಬರಿಬೇಕು, ಪೋಯಟ್ ಹೆಸರು ಬರಿಬೇಕು, ಆಮೇಲೆ ಭಾವಾರ್ಥ ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆದರೂ ಕೂಡ ನೋ ಪ್ರಾಬ್ಲಮ್, ಒಂದು 3 ಮಾರ್ಕ್ಸ್ ಆದರೂ ಕೊಟ್ಟಿರ್ತಾರೆ। ಸೊ ಹಾಗಾಗಿ ನೀಟಾಗಿ ಬರೆಯೋದನ್ನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ। ಇನ್ನೂ ನಿಮಗೆ ಟೈಮ್ ಇದೆ, ನೆಕ್ಸ್ಟ್ ಮಂತು 15th ಎಕ್ಸಾಮ್ ಇದೆ ಹಿಂದಿ ಎಕ್ಸಾಮು, ಆಮೇಲೆ ಈ ಮಂತು 29th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ। ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಇರುತ್ತೆ, ನನ್ನ ಸಬ್ಜೆಕ್ಟು ಅಥವಾ ಹಿಂದಿ ಸಬ್ಜೆಕ್ಟು 15th ಮೇಯಲ್ಲಿದೆ, ಅಲ್ಲಿ ತನಕ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಬೋದು। ಸೊ ಬನ್ನಿ ಸ್ಟೂಡೆಂಟ್ಸ್, ಇವಾಗ ನಾನು ಟೆಕ್ಸ್ಟ್ ಬುಕ್ ತೋರಿಸ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲೇ ಮಾರ್ಕ್ ಮಾಡ್ತೀನಿ, ನೀವು ಕೂಡ ಟೆಕ್ಸ್ಟ್ ಬುಕ್ ನೋಡಿ ಇಲ್ಲ ಗೈಡ್ ನೋಡಿಕೊಂಡು ಗೈಡಲ್ಲೇ ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ। एग्ज़ाम दिवस आरामाಗಿ ಹೋಗಿ आरामागी बरबिड़ी। सो आइए स्टूडेंट्स, आपको टेक्स्ट बुक दिखाऊंगा और टेक्स्ट बुक में ही मार्क करूंगा। टेक्स्ट बुक अल्ले मार्क ಮಾಡಿಬಿಡ್ತೀನಿ, ನೀವು ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ಳಿ। सो आप आराम से क्या घर पर ही बैठकर पढ़ लीजिए और एग्जाम के दिन जाकर आराम से क्या आंसर आप लिख सकते हैं। तो आइए स्टूडेंट्स, आज आपको टेक्स्ट बुक दिखाकर टेक्स्ट बुक में ही मार्क करूंगा। बन्नी स्टूडेंट्स, इवाग टेक्स्ट बुक तोरिस्तीनि, सेकेंड पीयूसी हिंदी टेक्स्ट बुक। ये स्टूडेंट्स, निम्म टेक्स्ट बुक ओपन माडि, पेज नंबर 22 22 ಅಲ್ಲಿ ಸಂದರ್ಭ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ। ಸಂದರ್ಭ ಸ್ಪಷ್ಟೀಕರಣ कीजिए, ಅದರಲ್ಲಿದ್ದು 1 ಮತ್ತು 2 ಮಾರ್ಕ್ ಮಾಡ್ಕೊಳ್ಳಿ। ಈ 2ರಲ್ಲಿ ಒಂದು ಕ್ವೆಶ್ಚನ್ ಬಂದ್ಬಿಡುತ್ತೆ। जिधर देखो उधर कर्तव्य ही कर्तव्य देख पढ़ते हैं। सेकंड वन, कर्तव्य करना न्याय पर निर्भर है। ಅಂದರೆ ಕರ್ತವ್ಯ और ಸತ್ಯತಾ ಈ ಲೆಸನ್ ಮೇಲೆ ಒಂದು ಸಂದರ್ಭ ಕೇಳ್ತಾನೆ, ನಾನು ನಿಮಗೆ 2 ಕೊಡ್ತಾ ಇದ್ದೀನಿ, 2ರಲ್ಲಿ ಒಂದು ಬರಬಹುದು। ನೆಕ್ಸ್ಟ್
ಗಂಗಾಮಯ್ಯ ಸೆ ಸಾಕ್ಷಾತ್ಕಾರ ಇದರಲ್ಲಿ ಕೂಡ ಒಂದು ಕ್ವಶನ್ ಕೊಡ್ತಾನೆ. ನಾನು ನಿಮಗೆ 2 ಕೊಡ್ತಾ ಇದ್ದೀನಿ, 2ರಲ್ಲಿ ಒಂದು ಬರ್ಬೋದು. फर्स्ट वन नोड़ी, देश का वातावरण जब प्रदूषित हो गया है तब मैं कैसे बच सकती थी. ಇದು ಒಂದು ಮಾಡ್ಕೊಳ್ಳಿ. फोर्थ वन, एक बार जब जबान पे चढ़ जाए तो फिर कुछ अच्छा नहीं लगता. ಸೊ ಈ 2ರಲ್ಲಿ ಒಂದು ಬರ್ಬೋದು. ಯಾವ ಲೆಸನ್ ಮೇಲೆ ಕೇಳ್ತಾರಂತ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕರ್ತವ್ಯ ಸತ್ಯತೋ ಗಂಗಾಮಯ್ಯ ಸೆ ಸಾಕ್ಷಾತ್ಕಾರ. ಆಮೇಲೆ ಲಾಸ್ಟ್ ಹೋಗಿ ಬೋಲಾರಾಮ್ ಕಾ ಜೀವ್ यात्रा जापान की. यस स्टूडेंट्स, ಇಲ್ಲಿ ನೋಡಿ ಬೋಲಾರಾಮ್ ಕಾ ಜೀವ್ ಈ ಸ್ಟೋರಿ ಮೇಲೆ ಒಂದು ಕೇಳ್ತಾನೆ. ನಾನು 2 ಕೊಡ್ತಾ ಇದ್ದೀನಿ, 2ರಲ್ಲಿ ಒಂದು ಬರ್ಬೋದು. ಫಸ್ಟ್ वन, पर ऐसा कभी नहीं हुआ था. नेक्स्ट 6 वन, पेंशन का आर्डर आ गया. ಈ 2ರಲ್ಲಿ ಒಂದು ಬರ್ಬೋದು. ಇಂಪಾರ್ಟೆಂಟ್ ಇದೆ ಕ್ವಶನು, ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ 1, 6th वन. ಆಮೇಲೆ ಯಾತ್ರಾ ಜಪಾನ್ ಕಿ. ಇಲ್ಲಿ ಕೂಡ ಯಾತ್ರಾ ಜಪಾನ್ ಕಿ ಈ ಲೆಸನ್ ಮೇಲೆ ಕೂಡ ಒಂದು ಕೇಳ್ತಾನೆ ಕ್ವಶನು. ನೀವು 4 ಕೊಟ್ಟಿರ್ತಾನೆ, 4 ಲೆಸನ್ ಮೇಲೆ ಒಂದೊಂದು. ನೀವು 4ರಲ್ಲಿ 2 ಬರೀಬೇಕು. 2 ಆನ್ಸರ್ ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ. ಈ ಲೆಸನ್ ಮೇಲೆ ಕೂಡ ಒಂದು ಕ್ವಶನ್ ಬರುತ್ತೆ. ನಾನು 2 ಕೊಟ್ಟಿರ್ತೀನಿ, 2ರಲ್ಲಿ ಒಂದು ಬರ್ಬೋದು. सेकंड वन, यहाँ तो डेंटिस्ट मक्खी मारते होंगे. डेंटिस्ट यानी जो दांतों के डॉक्टर होते हैं, यानी हल्लीना डॉक्टर. फोर्थ वन, यहाँ प्रकृति की तुलिका में 7 से अधिक रंग दिखाई दे रहे हैं. ಇವೆರಡು ಓದ್ಕೊಳ್ಳಿ. ಇವಾಗ ಲೆಸನ್ ಮೇಲೆ ಸಂದರ್ಭ ಆಯಿತು. ನಿಮ್ಮ ಎಕ್ಸಾಮಲ್ಲಿ 4 ಸಂದರ್ಭ ಕೊಟ್ಟಿರ್ತಾನೆ, 4ರಲ್ಲಿ ನೀವು 2 ಬರೀಬೇಕು, 2 ಬಿಟ್ಟು ಬಿಡಬೇಕು. ಸೊ 2 ಆನ್ಸರ್ ನೀವು ಬರೆದ್ರೆ 6 ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ. ಸೊ ಸಂದರ್ಭ ಆನ್ಸರು ಮುಗೀತು. ಇವಾಗ ಪೋಯಮ್ ಮೇಲೆ ಬನ್ನಿ. ರೈದಾಸ್ ಬಾನಿ, ಆಮೇಲೆ ರಹೀಮ್ ಕೆ ದೋಹೆ. ಎಸ್, ರೈದಾಸ್ ಬಾನಿಯಲ್ಲಿ ಒಂದು 2 ನೀವು ಮಾರ್ಕ್ ಮಾಡ್ಕೊಂಡು ಬಿಡಿ. ಇಲ್ಲಿ ಕೊನೆಯಲ್ಲಿ ಒಂದು ಕೊಟ್ಟಿರ್ತಾನಲ್ಲ ಪೇಜ್ ನಂಬರ್, ಇಲ್ಲಿ ನೋಡ್ಕೊಳ್ಳಿ, ಪೇಜ್ ನಂಬರ್ 93. ಈ ಪೇಜ್ ನಂಬರ್ 93ಲಿ ಲಾಸ್ಟ್ 3rd ಮೇನ್ ಕ್ವಶನ್ ಮಾರ್ಕ್ ಇದೆ ಅಲ್ವಾ. ಸಂದರ್ಭ ಭಾವ ಸ್ಪಷ್ಟ ಕೀಜೆ, ಇದೊಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಪೋಯಮ್ ಅಲ್ಲಿ ಬಂದುಬಿಟ್ರೆ ಇಲ್ಲೊಂದಿದೆ ನೋಡಿ, ಐಸಾ ಚಾಹೋ ರಾಜ್ ಮೇ ಜहाँ मिले सबन को अन छोटा बड़ो सब सम बसे रैदास रहे प्रसन्न. ಇದು ಒಂದು ಓದ್ಕೊಳ್ಳಿ. ಈ 2ರಲ್ಲಿ ಒಂದು ಬರ್ಬೋದು. ನೆಕ್ಸ್ಟ್ ರಹೀಮ್ ಕೆ ದೋಹೆ. ರಹೀಮ್ ಕೆ ದೋಹೆಯಲ್ಲಿ ಇಲ್ಲಿ ನಾನು 2 ಕೊಟ್ಟಿದ್ದೀನಿ. ನೀಜ್ ಕರ್ಮ್ ಕ್ರಿಯಾ ರಹಿ, ಪೇಜ್ ನಂಬರ್ ಯಾವುದು ಅಂತ ನೋಡ್ಕೊಳ್ಳಿ. पेज नंबर 98 नीज कर क्रिया रहीम कही सूदी भाभी के हाथ, पासे अपने हाथ में दावना अपने हाथ. 4th दोहा. आमेले 5th वन, रहीम गली है सांकरी दूजो ना टहराई, आपू अहे तो हरी नहीं हरी तो आपुन नाही. 2ರಲ್ಲಿ ಒಂದು ಬರ್ಬೋದು. ಇಲ್ಲ ಅಂದರೆ ಈ 2ಅನ್ನು ಓದ್ಕೊಳ್ಳಿ. ಅವು 2 ಕೊಟ್ಟಿದ್ದೀನಿ, ಇವೆರಡು ಓದ್ಕೊಳ್ಳಿ. ರಹಿಮನ್ ಪಾನಿ ರಾಖಿಯೇ ಬಿನಾ ಪಾನಿ ಸಬ್ ಸೂನ್, पानी गए ना उबरे मोती मानुस चून, धनी रहीम जल पंख को लघु जिया पियात अघाए, उदधी बढ़ाई कौन है
ಜಗತ್ ಪ್ಯಾಸೋ ಜಾಯ್. ಸೊ ಇದು ಇವೆರಡು ಅವೆರಡು ಓದ್ಕೊಳ್ಳಿ. 4ರಲ್ಲಿ ಒಂದು ಕನ್ಫರ್ಮ್ ಪಕ್ಕ ಬಂದ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಮಾಡರ್ನ್ ಪೋಯಿಟ್ರಿಗೆ ಬನ್ನಿ. ಏಕ್ ವೃಕ್ಷ ಕಿ ಹತ್ಯಾ, ಆಮೇಲೆ ಭಾರತ್ ಕಿ ಧರ್ತಿ. ಇವೆರಡು ಓದ್ಕೊಂಡ್ರೆ ಸಾಕು. ಏಕ್ ವೃಕ್ಷ ಕಿ ಹತ್ಯಾ, ಪೇಜ್ ನಂಬರ್ 121. एक वृक्ष की हत्या, कुंवर नारायण द्वारा लिखित पोएम. एक वृक्ष की हत्या, कुंवर नारायण द्वारा लिखित पोएम. फर्स्ट वन ಇಲ್ಲಿ ಕೊಟ್ಟಿದ್ದಾರೆ ನೋಡಿ, पेज नंबर 98 ಅಲ್ಲಿ मेन क्वेश्चन 3rd. ससंदर्भ भाव स्पष्ट कीजिए. अब की बार लौटा तो देखा वहाँ नहीं था, वहीं बूढ़ा चौकीदार वृक्ष जो हमेशा मिलता था घर के दरवाजे पर तैनात. 1. सेकंड वन, दरअसल शुरू से ही था हमारे अंदेशों में, कहीं एक जानी दुश्मन कि घर को बचाना है लुटेरों से, शहर को बचाना है नादिरों से, देश को बचाना है देश के दुश्मनों से. ಸೊ ಈ ಎರಡರಲ್ಲಿ ಒಂದು ಕಂಪಲ್ಸರಿ. ಮಾಡರ್ನ್ ಪೋಯಿಟ್ರಿ ಮೇಲೆ 2 ಕೊಡ್ತಾನೆ, 2ರಲ್ಲಿ 1 ಬರಿಬೇಕು. ಮಾಡರ್ನ್ ಪೋಯಿಟ್ರಿಯಲ್ಲಿ 2 ಕೊಡ್ತಾನೆ, ಒಂದು ಏಕ್ ವೃಕ್ಷ ಕಿ ಹತ್ಯಾ ಪೋಯಮ್ ಮೇಲೆ, ಆಮೇಲೆ ಭಾರತ್ ಕಿ ಧರ್ತಿ ಇದರ ಮೇಲೆ 1. ಇಲ್ಲಿ 2 ಕೊಟ್ಟಿದ್ದಾನೆ ನೋಡಿ ಕೊನೆಗೆ. ಈ 2ರಲ್ಲಿ 1 ಬರ್ಬೋದು. ಪೇಜ್ ನಂಬರ್ 126 ನೆನ್ಪಿಟ್ಕೊಳ್ಳಿ. वेद और उपनिषद ज्ञान गीता का तत्व प्रदाता है, सरस्वती सरिता तट वैदिक मंत्रों का उद्गाता है, हरित भरित हरियाणा अर्जुन भीम युधिष्ठिर का स्थल है, धर्म कर्म संस्कृति सभ्यता बल पौरुष का संबल है. फर्स्ट वन मुगीतो. सेकंड वन, परम पुनित नीर कावेरी मस्तक धर कर्नाटक में, पंप महाकवि के दर्शन कर लो चलकर कर्नाटक में, बसवेश्वरिया अक्का महादेवी कर्नाटक में गाते, रामानुज आचार्य ಮೇಲುಕೋಟೆ ಮೇ ದರ್ಶನ್ ದೇ ಜಾತೆ. ಸೊ ಈ 2ರಲ್ಲಿ 1 ಬರ್ಬೋದು. ಚೆನ್ನಾಗಿ ಓದ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, 4 ಪೋಯಮ್ ಮೇಲೆ 4 ಸಂದರ್ಭ ಕೊಟ್ಟಿರ್ತಾನೆ. ನೀವು 4ರಲ್ಲಿ ಮೇಲ್ಗಡೆ ಒಂದು ಚೂಸ್ ಮಾಡಬೇಕು, ಮಿಡಿವಲ್ ಪೋಯಿಟ್ರಿದು, ಆಮೇಲೆ ಮಾಡರ್ನ್ ಪೋಯಿಟ್ರಿದು ಒಂದು ಚೂಸ್ ಮಾಡಬೇಕು. ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಎಕ್ಸಾಮಿನೇಷನ್ 2ಗೆ ಪ್ರಿಪೇರ್ ಆಗಿ. ಏನಾದರೂ ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ, ಜೈ कर्नाटक. स्टूडेंट्स, अगली क्लास में फिर मुलाकात होगी. थैंक यू.